ಪ್ರಾಡಕ್ಟ್ ಕೊಟ್ಟಿದ್ವಿ. ಅದಕ್ಕಿಂತ ಮುಂಚೆ ಯಾವ್ದು ಗೊಬ್ಬರ ಹಾಕ್ತಿದ್ರಿ? ಈಗ ನಮ್ಮ ಸರ್ ಅದಕ್ಕಿಂತ ಮೊದಲು ನಾವು ಡಾಕ್ಟರ್ ಸೈಲ್ ಅಂತ ಹಾಕ್ತಿದ್ವಿ. ಅದು ಇಳುವರಿ ಕಮ್ಮಿ. ಎಸ್ ಸರ್. ಇಳುವರಿ ಕಮ್ಮಿ ಆಗಿರೋದ್ರಿಂದ ನಾವು ಮಾಡಿದ್ವಿ ಮೋದಿ ಕೇರ್ ಒಳ್ಳೆ ಚೆನ್ನಾಗಿ ಬಂತಲ್ಲ ಅಂತಂದು ನಾವು ಮಾಡಿದ್ವಿ ಮೋದಿ ಕೇರ್ನ ತರಿಸಿದ್ವಿ. ಮೋದಿ ಕೇರ್ ಹಾಕಿದ್ಮೇಲೆ ಇಳುವರಿ ಚೆನ್ನಾಗಿ ಬಂತು. ನಮ್ಮ ತೋಟ ಇಂಪ್ರೂವ್ಮೆಂಟ್ ಚೆನ್ನಾಗಾಯ್ತು. ಬೇರೆ ತೋಟಕ್ಕೂ ನಿಮ್ಮ ತೋಟಕ್ಕೆ ಏನು ವ್ಯತ್ಯಾಸ ಇದೆ? ಬೇರೆ ತೋಟಕ್ಕೂ ನಮ್ಮ ತೋಟಕ್ಕೆ ವ್ಯತ್ಯಾಸ ಅಂದರೆ ಬೇರೆ ತೋಟದಲ್ಲಿ ಅವರು ಡಾಕ್ಟರ್ ಸೈಲ್ ಹಾಕಿ ಇದು ಮಾಡಿದ್ರು, ನಾವು ಮೋದಿ ಕೇರ್ ಹಾಕಿದ್ವಿ, ನಮ್ದು ಇಂಪ್ರೂವ್ಮೆಂಟ್ ಆಯ್ತು. ಅವರು ಡಾಕ್ಟರ್ ಸೈಲ್ ಕೆಲಸ ಮಾಡಲಿಲ್ಲ. ಗಿಡಗಳೆಲ್ಲ ಚೆನ್ನಾಗಿ ಓದ್ತಿದಾವ? ಗಿಡ ಮಾತ್ರ ಒಳ್ಳೆ ಗ್ರೋತ್, ಒಳ್ಳೆ ಇಳುವರಿ ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿ ಬಂತು. ಹೋದ ವರ್ಷ ಮಳೆ ಆಗಿಲ್ಲ? ಹೋದ ವರ್ಷ ಮಳೆ ಕಮ್ಮಿ ಆದ್ರೂ ಸಮೇತನೂ ಒಳ್ಳೆ ಇಂಪ್ರೂವ್ಮೆಂಟ್ ಚೆನ್ನಾಗೈತೆ. ನೋಡಿದ್ರಲ್ಲ, ಆಕ್ಚುಲಿ ಹೋದ ವರ್ಷ ಮಳೆ ಕಮ್ಮಿ ಇದೆ. ಈ ಭಾಗದಲ್ಲಿ ಮಳೆ ಕಮ್ಮಿ ಇದ್ರೂ ಕೂಡ ಒಳ್ಳೆ ಗ್ರೋತ್ ಇದೆ. ಒಳ್ಳೆ ನೋಡ್ಬೋದು ಗಿಡಗಳು ಕೂಡ ಚೆನ್ನಾಗಿ ಗ್ರೋತ್ ಆಗಿದ್ದಾವೆ. ಒಳ್ಳೆ ಇಳುವರಿ ಕೂಡ ಬಂದಿದೆ. ಆಕ್ಚುಲಿ ಇನ್ನೊಬ್ಬ ರೈತರು ಇದ್ದಾರೆ, ಆಕ್ಚುಲಿ ಅವ್ರು ಮಾತ್ರ ಕೇಳೋಣ. ಅವರು ಕೂಡ ಹೋದ ವರ್ಷ ಬಳಸಿದ್ದಾರೆ. ಸರ್, ನೀವು ಕೂಡ ಬಳಸಿದೆ ಹೋದ ವರ್ಷ? ಇದು ಗಿಡ ಎಷ್ಟು ವರ್ಷದ ಕೇಳಿ? ಮತ್ತೆ ಚೆನ್ನಾಗಿ ಬರುತ್ತೆ. ಇದನ್ನ 4 ಜನಕ್ಕೆ ನಾವು ಬೇರೆ ರೈತರಿಗೆ ಹೇಳ್ಬೋದಾ? ನೀವು ಕೂಡ ಬಳಸಿದ್ರೆ? ಯಾವ್ದು ಬಳಸಿದ್ರಿ? ಮೋದಿ ಕೇರ್. ಯಾವ ಗಿಡಗಳು ಬೆಳೆಗೆ ಬಳಸಿದ್ರಿ? ಅಡಿಕೆ ತೋಟಕ್ಕೆ ಬಳಸಿದ್ರೆ? ಯಾವ್ದು ಅಡಿಕೆ ತೋಟಕ್ಕೆ ಬಳಸಿದ್ರಿ? ಇಳುವರಿ ಚೆನ್ನಾಗಿದೆನಾ? ಇದು ಎಷ್ಟು ವರ್ಷದ ಗಿಡ ಸರ್? ಆಕ್ಚುಲಿ ಇದು ಎಷ್ಟು ವರ್ಷದ ಗಿಡ ಸರ್? ಇದು ಇದು ಈಗ 6 ವರ್ಷದ ಗಿಡ. 6 ವರ್ಷದ ಗಿಡ. ನೋಡ್ತಾ ಇದ್ರೆ ಆಕ್ಚುಲಿ 6 ವರ್ಷದ ಗಿಡ. ಫಸ್ಟ್ ಕ್ರಾಪ್ ಇಳುವರಿ ಕಮ್ಮಿ ಇರುತ್ತೆ. ಫಸ್ಟ್ ಕ್ರಾಪ್ ಅಲ್ಲೇ ಇದು ಫಸ್ಟ್ ಕ್ರಾಪ್ ಅಲ್ಲ ಸರ್? ಫಸ್ಟ್ ಕ್ರಾಪ್ ಒಳ್ಳೆ ಇಳುವರಿ ಬಂದಿದೆ. ಯಾಕಂದ್ರೆ ಇವತ್ತು ಬಹಳಷ್ಟು ಜನಕ್ಕೆ ಹೆಂಗಂದ್ರೆ ಫಸ್ಟ್ ಕ್ರಾಪ್ ಇಳುವರಿ ಕಮ್ಮಿ ಆಗುತ್ತೆ, ಆಮೇಲೆ ಇಳುವರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು 6 ವರ್ಷದ ಗಿಡ. ಈಗ ನೋಡ್ಬೋದು ಈ ಲೆವೆಲ್ಗೆ ಗ್ರೋತ್ ಆಗಿದೆ. ಅಷ್ಟೊಂದು ಒಳ್ಳೆ ರಿಸಲ್ಟ್ ಬಂದಿದೆ. ಯಾರಿಗಾದ್ರೂ ಪ್ರಾಡಕ್ಟ್ ಬೇಕಂದ್ರೆ ಆಲ್ರೆಡಿ ರೈತರ ಬಾಯಲ್ಲಿ ಕೇಳಿದಿರಿ. ಆಕ್ಚುಲಿ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಎಲ್ಲದೂ ಕೂಡ ಸಿಗುತ್ತೆ. ಪ್ರಾಡಕ್ಟ್ಗಳು ನಿಮ್ಮ ಆನ್ಲೈನಲ್ಲಿ ಕೂಡ ಕಳಿಸ್ಕೊಡ್ತೀವಿ. ಯಾರಿಗೆಲ್ಲ ಬೇಕಾಗುತ್ತೆ, ಅಡಿಕೆ ತೋಟಕ್ಕಿರ್ಬೋದು, ಬೇರೆ ಬೇರೆ ಬೆಳೆಗಳಿಗೆ ಆಗಿರ್ಬೋದು, ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಸಿಗುತ್ತೆ. ಆರ್ಗ್ಯಾನಿಕ್ ಪ್ರಾಡಕ್ಟ್. ಕಾಂಟ್ಯಾಕ್ಟ್ ಮಾಡಿ.